ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದಸ್ತಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ಯುತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಭೂತಿ ಸಂಧಿ ಆದ ಮೇಲೆ ಪಂಚಮಹಾಯಜ್ಞ ಸಂಧಿ ಅಂದರೆ ದೇವರು ನಮಗೆ ಈ ಒಂದು ಸ್ಥೂಲ ದೇಹ, ಅದು ಮನುಷ್ಯ ದೇಹವನ್ನ ಅಂದ್ರೆ ಪಿಂಡಾಂಡ ಎಲ್ಲ ಒಂದೇ, ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದ ಭಗವಂತ ಈ ಬ್ರಹ್ಮಾಂಡದಲ್ಲಿ, ಅದು ಈ ಭೂಮಿಯಲ್ಲಿ ಈ ಪಿಂಡಾಂಡ ಅಂದ್ರೆ ಮಿನಿಯೇಚರ್, ಬ್ರಹ್ಮಾಂಡಕ್ಕೆ ಇದು ಮಿನಿ ಫಾರ್ಮ್ಲಿ ಇರುವಂತ ಈ ಒಂದು ಮನುಷ್ಯ ಸ್ಥೂಲ ದೇಹ ಹೇಗೆ ತಂದ, ಹೇಗೆ ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಭಗವಂತ ಅಂಬೋ ಚಿಂತನೆ. ಜೀವ ಹೋಮ ಪ್ರಕರಣ, ಜೀವವನ್ನ ಹೋಮಿಸೋದು ಅಂದ್ರೆ ಅದು ನೋಡಿದ್ದೀವಿ ಫಸ್ಟ್ ಪದ್ಯದಲ್ಲಿ. ಹೋಮಿಸುವುದು ಅಂದ್ರೆ ನಾವು ಮಠಕ್ಕೆ ಹೋದಾಗೆ ಅಲ್ಲಿ ಹೋಮ ಮಾಡ್ತಾರೆ, ಅಗ್ನಿಯಲ್ಲಿ ಹಾಕೋದು, ಅಗ್ನಿಯಲ್ಲಿ ಹಾಕಿದ್ರೆ ನಾಶ ಆಗ್ಬಿಡತ್ತೆ, ಇದು ನಮ್ಮ ಕಲ್ಪನೆ ಇಲ್ಲ. ಅದು ಅಗ್ನಿಯನ್ನ, ಆ ಅಗ್ನಿಯ ಸ್ಥಾನದಲ್ಲಿ ಭಗವಂತನನ್ನ ಚಿಂತನೆ ಅಂದ್ರೆ ಏನಾಯ್ತು ಇವಾಗ? ಹೋಮಿಸುವುದು ಅಂದ್ರೆ ಭಗವಂತನಿಗೆ ಒಪ್ಪಿಸುವುದು, ಕೊಡುವುದು, ಇಡುವುದು. ಅಂದ್ರೆ ನಾವ್ಯಾರು ಅದನ್ನ ಇಡ್ಲಕ್ಕೆ ನಮಗೆ ಗೊತ್ತಿಲ್ಲ. ದೇವತೆಗಳು ಈ ಜೀವವನ್ನ ಕಣ್ಣಿಗೆ ಕಾಣದೆ ಇರುವಂತ ಅತೀ ಸೂಕ್ಷ್ಮವಾದಂತ ಈ ಜೀವವನ್ನ ದೇವರು ದೇವತೆಗಳಲ್ಲಿ ನಿಂತು ಮಾಡಿಸ್ತಾನೆ. ಇಂಡಿಪೆಂಡೆಂಟ್ ಆಗಿ ಮಾಡೋ ಶಕ್ತಿ ಸಾಮರ್ಥ್ಯ ಯಾರಿಗೇನೂ ಇಲ್ಲ. ದೇವತೆಗಳ ಮೂಲಕ ಇದನ್ನ ಹೋಮಿಸ್ತಾರೆ. ದೇವತೆಗಳು ನಮಗೆ ಗುರು ತಂದೆ ಸ್ಥಾನೀಯರು. ಅವರು ನಮಗಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾರೆ. ಅಂದ್ರೆ ಅವರಲ್ಲಿ ನಿಂತು ದೇವರೇ ಮಾಡಿಸ್ತಾನೆ. ಯಾಕೆ ಅಂದ್ರೆ ಪ್ರಾರ್ಥನೆ ಮಾಡಿ ಕೇಳಿ. ನಾವು ಯಾವಾಗಲೂ ಹಾಗೆ ಮಾಡ್ತೀವಲ್ಲ, ಸ್ವಾಮಿಗಳು ಬಂದ್ರೆ ಸ್ವಾಮಿಗಳೇ ಒಂದು 4 ಮಾತು ಹೇಳಿ, ಸ್ವಾಮಿಗಳೇ ನಮ್ಮ ಮನೆಗೆ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಅವರು ಬರ್ತಾರೆ. ಹಾಗೇನೆ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮನ್ನ, ಈ ಜೀವ ಹೇಗಿರುತ್ತೆ ನಮಗೆ ಗೊತ್ತು. ಹಿಂದಿನ ಜನ್ಮದಿಂದ ತಗೊಂಡಾಗೆ ಹಿಂದಿನ ಜನ್ಮದಲ್ಲಿ ಎಲ್ಲವನ್ನೂ ಈ ಒಂದು ದೇಹ, ಯಾವುದೇ ದೇಹ ಇರಲಿ, ಅದನ್ನ ಇಲ್ಲೇ ಬಿಟ್ಟು ಹೋಗಿರ್ತೀವಲ್ಲ. ಸೊ ಅದು ಎಷ್ಟು ಸೂಕ್ಷ್ಮ. ಈ ಜೀವ ಹೋಯ್ತು ಅಂದ್ರೆ ಜೀವ ಯಾರಿಗೆ ಕಣ್ಣಿಗೆ ಕಾಣತ್ತ? ಅತೀ ಸೂಕ್ಷ್ಮ ಹೋಗಿ ಎಲ್ಲವನ್ನು ಕಳ್ಕೊಂಡು ಒಂದೊಂದು ಜಾಗೆಯಲ್ಲಿ ಅದಕ್ಕೆ ತಕ್ಕಂತೆ, ಈ ಹಾಗೆ ಇಲ್ಲಿ ಸಮ್ಮರ್ ಕ್ಲೋತಿಂಗ್, ವಿಂಟರ್ ಕ್ಲೋತಿಂಗ್, ಆಮೇಲೆ ಆಸ್ಟ್ರೋನಾಟ್ ಹೋದ್ರೆ ಅಲ್ಲಿ ಬೇರೆ ಕ್ಲೋತಿಂಗ್ ಎಲ್ಲ ಹಾಗೆ ಆಗಿ ಇರುತ್ತೋ ನಮ್ಮ ದೇಹ ರಕ್ಷಣೆಗೆ. ಹಾಗೆ ದೇವತೆಗಳು ಒಂದೊಂದಾಗಿ ದೇವತೆಗಳ ಮೂಲಕ ನಮಗೆ ಕೊಡಿಸ್ತಾನೆ. ತಿರ್ಗಾ ವಾಪಸ್ ಬರೋವಾಗ ಹಿಂದಿನ ಜನ್ಮದಲ್ಲಿ ಯಾವ 84 ಲಕ್ಷ ಯೋನಿಯಲ್ಲಿ ಹೇಗಿದ್ದೀವೋ ಗೊತ್ತಿಲ್ಲ, ಏನೋ ಒಂದು ಪುಣ್ಯ ಇದ್ದಿದ್ರೆ ಅದಕ್ಕೆ ಮನುಷ್ಯ ಜನ್ಮವನ್ನ ಕೊಡ್ತಾರಂತ ನಮ್ಗೆಲ್ಲರಿಗೆ ಗೊತ್ತು. ಆ ಒಂದು ಸಹಸ್ರದಲ್ಲಿ ಎಷ್ಟೋದಲ್ಲಿ ದುರ್ಲಭ ಅಂತ ಹೇಳ್ತಾರೆ. ಅದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡಿ ಹೋಮ ಮಾಡುತ್ತಾರೆ. ಇದನ್ನ ನಾವು ತಿಳ್ಕೊಂಡಿವಿ. ಹಾಗೆ ಬರತ್ತ ಜೀವ ಅಂತ ತಾಯಿಯಿಂದ ಹೇಳಿದ್ದಾರೆ. ಯಾಕೆಂದ್ರೆ ನಾವ್ ಎಲ್ಲಿಂದ ಬಂದೀವಿ ಅಂದ್ರೆ ತಾಯಿ ಗೊತ್ತಾಗತ್ತಲ್ಲ, ಅದಕ್ಕೆ ಹೇಳ್ತಾರೆ. ಅದರ ಈ ಕ್ರಮ ಹೇಗೆ ಅಂದ್ರೆ ಆಕಾಶದಿಂದ ಬರಬೇಕು. ಸೊ ಆಕಾಶದಲ್ಲಿ ಆಕಾಶ, ಸ್ವರ್ಗ, ದ್ಯುಲೋಕ ಅನೇಕ ಶಬ್ದಗಳನ್ನ ಹಾಕ್ತಾರೆ ಶಾಸ್ತ್ರಕಾರರು. ಸೊ ಇಲ್ಲಿ ಈ ಆಕಾಶದಲ್ಲಿ ಅಥವಾ ಸ್ವರ್ಗಲೋಕದಲ್ಲಿ, ಆ ಸ್ವರ್ಗಲೋಕ ಹೇಗಿದೆ? ಆ ಸ್ವರ್ಗಲೋಕವೇ ಅಲ್ಲಿ ಇರುವುದೇ ಅದೇ ಅಗ್ನಿ.
ಇಡೀ ಆಕಾಶವೇ ಒಂದು ಅಗ್ನಿ. ಸೊ ಆ ಅಗ್ನಿಯಲ್ಲಿ ದೇವತೆಗಳು ನಮ್ಮನ್ನ ದೇವರ ಹತ್ರ ಹೋಮಿಸುತ್ತಾರೆ. ಅಂದ್ರೆ ಏನು, ದೇವರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮನ್ನ ಇಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಅಗ್ನಿಗೆ ಬರಬೇಕು. ಅಂದ್ರೆ ಒಂದೊಂದು ಅಗ್ನಿಯಲ್ಲೂ ಏನಾಗತ್ತ, ದೇವರು ಅದನ್ನ ದೇವತೆಗಳ ಪ್ರಾರ್ಥನೆಗೆ ಒಲಿದು ನಮ್ಮನ್ನ ಸ್ವೀಕಾರ ಮಾಡಿ ನಮಗೆ ಒಂದು ಅಂಗಿ, ಈ ಅಂಗಿ ಎಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ, ಒಂದು ಲೇಯರ್, ಒಂದು ಆಸ್ಟ್ರಲ್ ಬಾಡಿ, ಇದೆಲ್ಲ ಇಂಗ್ಲಿಷ್ಲೆ ಹೇಳ್ತಾರೆ, ಆಸ್ಟ್ರಲ್ ಬಾಡಿ, ಮೆಂಟಲ್ ಬಾಡಿ, ಹಾಗೆ ಹೀಗೆ ಅಂತ, ಅದು ಹೇಗೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತಕ್ಕಂತೆ ಒಂದು ಲೇಯರ್ ಇಡ್ತಾನೆ ದೇವರು, ತನ್ನ ರೂಪಗಳನ್ನ ವಿಶೇಷವಾಗಿ ಅಲ್ಲಿ ವ್ಯಕ್ತ ಮಾಡುತ್ತಾನೆ. ಇದು ನೋಡ್ತಾ ಈ ಪದ್ಯ ಎರಡನೇ ಪದ್ಯ, ಇದು ಫಸ್ಟ್ ಪದ್ಯ ಇಂಟ್ರಡಕ್ಷನ್ ಆದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೋಮ ನಡೆಯುತ್ತೆ. ಏನು ಹೋಮ, ಎಲ್ಲಿ ಹೋಮ, ಇದು ನೋಡಿದ್ವಿ, ಆಕಾಶದಲ್ಲಿ ಹೋಮ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯ ಹೀಗಿದೆ: ಗಗನ ಪಾವಕ ಸಮಿದೆ ರವಿರಶ್ಮಿಗಳೇ ಧೂಮವು ಅರ್ಚಿ ಎನಿಪುದು, ಹಗಲು ನಕ್ಷತ್ರಗಳು ಕಿಡಿಗಳು ಚಂದ್ರಮಾಂಗಾರ, ಮೃಗವರೋದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿ ರಸಮಾತುಗಳ ಮಂತ್ರವ ಮಾಡಿ ಹೋಮಿಸುವರು ವಿಪಶ್ಚಿತರು ಅಂತ. ಯಾರು ಮಾಡ್ತಾರ? ನಮಗೆ ಏನು ಗೊತ್ತಿಲ್ಲ, ಜೀವ ಅತೀ ಅಲ್ಪವಾಗಿರುತ್ತೆ, ನಿದ್ರೆ ಮಾಡ್ತಾ ಇರ್ತೀವೋ ಏನೋ ನಾವು, ನಮಗೆ ಯಾವ ಕೋಮಾ ಸ್ಟೇಟ್ ತರ ಸಿಮಿಲರ್, ನಾಟ್ ರಿಯಲಿ. ಸೊ ನಮಗೆ ಏನು ಶಕ್ತಿ ಸಾಮರ್ಥ್ಯ ಏನು ಇರೋದಿಲ್ಲ. ಸೊ ಯಾರು ಮಾಡ್ತಾರೆ? ವಿಪಶ್ಚಿತರು ಅಂದ್ರೆ ಜ್ಞಾನಿಗಳು ಅಂದ್ರೆ ನಿಜವಾದ ಭಕ್ತಿ ಜ್ಞಾನ ಇರೋರು, ದೇವತೆಗಳು. ಅದನ್ನ ಚಿಂತನೆ ಮಾಡೋರು ಆ ಜ್ಞಾನಿಗಳು, ಋಷಿ ಮುನಿಗಳು. ಸೊ ಋಷಿ ಮುನಿಗಳು ಹೀಗೆ ಚಿಂತನೆ ಮಾಡುತ್ತಾರೆ, ದೇವತೆಗಳು ಹೀಗೆ ಮಾಡುತ್ತಾರ ಅಂತ. ಇದು ನಮಗೆ ಬೃಹದಾರಣ್ಯಕ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು ಮತ್ತು ವಿಜಯದಾಸ ಸುಳಾದಿಗಳು ಇತ್ಯಾದಿಗಳಲ್ಲಿ ನಮಗೆ ಅಲ್ಲಿ ಬಂದ ವಿಷಯಗಳನ್ನ, ವಿಶೇಷ ಉಪಾಸನೆ ನಾವು ನೋಡಿದ್ದೀವಿ. ಏನು ಇದು ಫಲ ಏನು ಅಂತ, ತಿರ್ಗಾ ಪುನರ್ಜನ್ಮ, ಕೆಟ್ಟ ಜನ್ಮ, ಇದು ಸಿಕ್ಕೋದಿಲ್ಲ. ಇದು ಇನ್ನೊಂದು ದೊಡ್ಡದಾಗಿರುವಂಥದ್ದು ಪಂಚ ಮಹಾಪಾತಕಗಳು ಅಂತ, ದೊಡ್ಡ ಅಪರಾಧಗಳು ಅಂತ. ಇದು ಪಾಪ ಪುರುಷ ವಿಸರ್ಜನೆ ಇತ್ಯಾದಿ ಎಲ್ಲ ಮಾಡ್ತೀವಲ್ಲ ಅಲ್ಲಿ, ಹಾಗೆ ಪಾಪ ಪುರುಷನ ಚಿಂತನೆ ಅಂತ ಮಾಡ್ತೀವಲ್ಲ, ಅದೇ ಪಂಚಮಹಾಪಾತಕಗಳು ಶಾಸ್ತ್ರ ರೀತಿಯಾಗಳು. ಈ ಪಾತಕಗಳಿಗೆ ತುಂಬಾ ಕಷ್ಟ. ಈ ಮಾಡಿಲ್ಲವೇ, ನಾವು ಏನು ಮಾಡಿಲ್ಲ ರೀ, ನಾವು ಬಂಗಾರ ಕದ್ದಿಲ್ಲ, ನಾವು ಗುರುಪತ್ನಿಯನ್ನ ನಾವೇನ್ರಿ ಹೋಗಿ ಗುರುಪತ್ನಿಯನ್ನ ಅಪಚಾರ ಮಾಡಿದ್ದೀವ ನಾವು ಅಂತಾರೆ. ಹಾಗಲ್ಲ, ಈ ಜನ್ಮದಲ್ಲಿ ಇಲ್ಲ, ಯಾವ ಜನ್ಮದಲ್ಲಿ ಏನು ಕೆಟ್ಟ ಕೆಲಸ ಮಾಡಿದೀವೋ ಗೊತ್ತಿಲ್ಲ. ಆ ಪಾತಕಿಗಳ ಸಹವಾಸ ಅಂದ್ರೆ ಅಟ್ಯಾಚ್ಡ್, ಮೆಂಟಲಿ ಅಟ್ಯಾಚ್ಡ್, ಅವ್ರ ಜೊತೆ ಮನಸ್ಸಿನಿಂದ ಹಚ್ಚಿಕೊಳ್ಳೋದು, ಅದು ದೊಡ್ಡ ಪಾತಕ. ಇದಕ್ಕೆಲ್ಲ ಹೇಗೆ ಪ್ರಾಯಶ್ಚಿತ್ತ ಏನಾಗತ್ತಂದ್ರೆ, ಇದನ್ನ ನೀವು ಚಿಂತನೆ ಮಾಡಿ ಪಂಚಮಹಾಪಾತಕಗಳು ಹೋಗೋದು ಮಾತ್ರ ಅಲ್ಲ, ಎಷ್ಟು ಹೋಗಬೇಕು ಅಷ್ಟು ಹೋಗುತ್ತೆ. ಮುಂದೆ ಇಂಥ ಒಂದು ಬುದ್ಧಿ, ನೀಚ ಬುದ್ಧಿ ಬಾರದೆ ದೇವರು ರಕ್ಷಣೆ ಮಾಡ್ತಾನಂತೆ. ಸೊ ಇದು ಚಿಂತನೆ ಮಾಡಿ ಅಂತ ಅಟ್ಲೀಸ್ಟ್ ದ ಫಸ್ಟ್ ಪದ್ಯ ಚಿಂತನೆ ಮಾಡಿದ್ರು ನಡೆಯುತ್ತೆ. ಇಲ್ಲಿ ಸೆಕೆಂಡ್ಲಿ ಗಗನ ಪಾವಕ, ಅಗ್ನಿ ಬೇಕಲ್ಲ, ಹೋಮ ಮಾಡಬೇಕು ಅಂದ್ರೆ ಹಿಂದೆ ನೋಡಿದಂತೆ ಹೋಮ ಮಾಡೋದ್ರಿಂದ ಅಲ್ಲಿ ವಿಷಯಗಳು ಎಲ್ಲ ಹೋಗ್ಬೇಕು. ಹೋಮದಲ್ಲಿ ಅಗ್ನಿ ಯಾವುದು ಅಂತ ಚಿಂತನೆ ಮಾಡಿದ, ಅಗ್ನಿ ಏನಿದೆ ಹೋಮದಲ್ಲಿ, ಅಗ್ನಿ ಏನು? ಗಗನ ಪಾವಕ. ಗಗನ ಅಂತ ಗೊತ್ತಲ್ಲ, ಆಕಾಶ, ಇಡೀ ಆಕಾಶವೇ ಅಗ್ನಿ. ಇಲ್ಲಿ ಪಾವಕ, ಅಗ್ನಿಯಿಂದ ಪಾವಕ, ನಮ್ಮನ್ನ ಪವಿತ್ರ ಮಾಡಿಸುವವನು, ನಮ್ಮ ಕೊಳೆಯನ್ನ ತೆಗೆಯುವವನು ಯಾರು? ದೇವರೇ. ಸೊ ನಾರಾಯಣ ಅಂತ ಈ ಚಿಂತನೆ. ನಾರಾಯಣ ಅಂದ್ರೆ ಈ ಕ್ರಮ ಹೇಳ್ತಾರೆ. ಕ್ರಮ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಯ ಕ್ರಮ ಅಂತಾನೆ ಇದನ್ನ ಹೇಳ್ತಾರೆ. ನಾರಾಯಣ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸ, ಹೀಗೆಲ್ಲ ನಾರಾಯಣ ವಾಸುದೇವ ಸಂಕರ್ಷ, ಈ ಕ್ರಮದಲ್ಲಿ ಚಿಂತನೆ ಮಾಡಿ ಅಂತ. ಸೊ ಏನ್ ಅಗ್ನಿ ಆಯ್ತು? ಆಕಾಶವೇ ಅಗ್ನಿ ಅಂತ ಆಯ್ತು. ಗಗನ ಪಾವಕ. ಆಮೇಲೆ ಅಗ್ನಿ ಯಾಕೆ ಅದು ನೋಡಿದ್ದೀವಲ್ಲ, ಅಗ್ನಿ ಎಂಬ ಶಬ್ದದ ಅರ್ಥ ನೋಡಿದ್ದೀವಿ. ಹೇಗೆ ಏನು ಅಂದ್ರೆ ಎಲ್ಲವನ್ನು ಅದನ್ನ ತಿನ್ನುವನು ಅಂದ್ರೆ ಅವನಿಗೇನು ಬೇಕು, ಅವನಿಗೆ ಏನು ಬೇಕಾಗುತ್ತೆ. ತಿನ್ನುವನು ಅಂದ್ರೆ ಒಳಗೆ ಜೋಪಾನವಾಗಿ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾರೆ. ನಾವು ಹೊಟ್ಟೆಯಲ್ಲಿ ಹಾಕೋದು ತಿನ್ನೋದು ಅಂತೀವಿ. ಅವನು ಹೊಟ್ಟೆಯಲ್ಲಿ ಅಂದ್ರೆ ಏನು ಅರ್ಥ? ಅಲ್ಲಿ ತೊಟ್ಟಲು ಪೂಜೆ ಇದೆಲ್ಲ ಏನರ್ಥ?
ಜೋಪಾನವಾಗಿ ರಕ್ಷಣೆ ಮಾಡುತ್ತಾನೆ, ಇದೇ ಅರ್ಥ ಬರುತ್ತೆ. ಅಗ್ನಿ ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವ, ಅದನ್ನ ತಿನ್ನುವನು, ಆಮೇಲೆ ಪ್ರೇರಿಸುವನು, ಇದು ಅರ್ಥವು ಬರುತ್ತೆ. ನಮಗೆ ಎಲ್ಲ ಒಳ್ಳೆ ಪ್ರೇರಣೆಗಳನ್ನು ಕೊಡುವನು ಅಗ್ನಿ ಎಂಬುದು. ಸೊ ಹೀಗೆ ಈ ಅರ್ಥಗಳು. ಸೊ ಅಗ್ನಿ ಯಾರು ಅಂದರೆ ಬರೀ ನಾವು ಉರಿಯುವಂತ ಬೆಂಕಿ ಅಲ್ಲ, ಅಲ್ಲಿ ಇರುವಂತ ಅಗ್ನಿ ದೇವನೂ ಅಲ್ಲ, ಲಕ್ಷ್ಮಿಯೂ ಅಲ್ಲ, ಸ್ವಯಂ ನಾರಾಯಣನೇ ಅಗ್ನಿಯಾಗಿದ್ದಾನೆ. ಸೊ ಗಗನ ಪಾವಕ, ಸೊ ಆಕಾಶದಲ್ಲಿ ಇರುವಂತ ನಾರಾಯಣನೇ ಅಗ್ನಿಯಾಗಿ ಇದ್ದಾನೆ. ಸೊ ಅಗ್ನಿ ಆಕಾಶ ಆದರೆ ಹಿಂದೆ ನೋಡಿದಂತೆ ಹೋಮ ಮಾಡುವಾಗ 5 ಅಂಶಗಳು ಬೇಕೇ ಬೇಕು ಅಂತ ನೋಡಿದ್ವಿ. ಕಟ್ಟಿಗೆ ಬೇಕು, ಕಟ್ಟಿಗೆ ಇಲ್ಲದೆ ಏನ್ ಹೋಮ ಮಾಡ್ತಾರ ಆಚಾರ್ಯರು? ಕಟ್ಟಿಗೆ ಬೇಕು. ಕಟ್ಟಿಗೆ ಏನು ಮಾಡುತ್ತೆ? ಚೂರ ಅರಣಿ ಮಥನದಲ್ಲಿ ಚೂರು ಕಿಡಿ ಬಂದಾಗ ಒಂದು ಕಟ್ಟಿಗೆ ಟಕ್ಕಂತ ಆ ಕಟ್ಟಿಗೆಯನ್ನು ಹಾಕಿದಾಗ ಇನ್ನು ಅದು ವೃದ್ಧಿ ಆಗತ್ತೆ, ಚೆನ್ನಾಗೆ ಅದು ವೃದ್ಧಿ, ಅತಿಶಯವಾಗಿ ಅದನ್ನು ವೃದ್ಧಿ ಆಗತ್ತ, ದೊಡ್ಡದಾಗತ್ತ ಅದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಏನಾಯ್ತು ಇವಾಗ? ಆ ಸಮಿತ್ ಅಂದ್ರೆ ವೃದ್ಧಿಗೊಳಿಸುವುದು. ಅಂದ್ರೆ ಸಮಿತ್ ಅಂದ್ರೆ ಕಟ್ಟಿಗೆ, ಅಲ್ಲಿ ಎಲ್ಲಿ ಕಟ್ಟಿಗೆ ಬಂತು ಅಂದ್ರೆ ಇಲ್ಲ, ಸಮಿತ್ ಎಂಬ ಶಬ್ದಕ್ಕೆ ಸಂಸ್ಕೃತ ಶಬ್ದ, ಅದಕ್ಕೆ ಏನ್ ಅರ್ಥ ಅಂದ್ರೆ ವೃದ್ಧಿಗೊಳಿಸುವುದು. ಕಟ್ಟಿಗೆ ಮಾಡೋ ಕೆಲಸವೂ ಅದೇ ಆಗತ್ತೆ. ಅದಕ್ಕೆ ಅಲ್ಲಿ ಇರುವಂತ ಭಗವಂತ ಅವನಿಗೆ ಹೆಸರೇ ಸಮಿತ್ ಅಂತಾನೆ ಹೆಸರು. ಅವನ ಕಟ್ಟಿಗೆಯಲ್ಲಿ ಇದ್ದ ಕಾರಣದಿಂದ ಅದಕ್ಕೇನೋ ಸಮಿತ್, ಸಂಸ್ಕೃತದಲ್ಲಿ ಸಮಿತ್, ನಾವು ಕಾಷ್ಟ ಕಟ್ಟಿಗೆ ಏನೋ ಹೇಳ್ತೀವಿ. ಸೊ ಅದು ಏನು ಅಂತ ಹೇಳ್ತಾ ಇದ್ದ ಸಮಿದೆ. ಆ ಕಟ್ಟಿಗೆ ಏನಿಲ್ಲಿ? ಕಟ್ಟಿಗೆ ಬೇಕಾ? ಸಮಿತ್ ಏನದು? ಅಗ್ನಿ ಆಯ್ತು, ಕಟ್ಟಿಗೆ ಅಂತ ಹೇಳಿದ್ವಿ, ಅಗ್ನಿ ನಾರಾಯಣ ಅಂತ ಹೇಳಿದ್ವಿ, ಆ ಪಾವಕ ಅಂತ ಹೇಳಿದ್ವಿ. ಸಮಿತ್ ಅದು ಯಾರಾಗತ್ತ? ಸಮಿತ್ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರ, ಸಮಿತ್ ಬಂದು ಇಲ್ಲಿ ರವಿ ಅಂತ ಹೇಳ್ತಾರೆ. ಆದಿತ್ಯ ಅವನೇ ಕಟ್ಟಿಗೆಯಾಗಿದ್ದಾನೆ. ಅಂದ್ರೆ ಆದಿತ್ಯ ಅಂದ್ರೆ ಏನು? ಇಲ್ಲಿ ಏನು? ನಾರಾಯಣ. ಆ ಸಮಿತ್ ಬಂದು ನಾರಾಯಣ. ಆ ನಾರಾಯಣ ಅಲ್ಲಿ ಹಾಗಿದ್ದಾನಂದ್ರೆ ಇವನು ರವಿ. ಅವನು ಇಲ್ಲಿ ಹೇಳುವ ಗಗನ ಪಾವಕ ಸಮಿದ್ ರವಿ. ಕಟ್ಟಿಗೆ ಏನು ಅಂದ್ರೆ ರವಿ ಅಂದ್ರೆ ಆದಿತ್ಯ, ಸೂರ್ಯನೇ ಕಟ್ಟಿಗೆಯಾಗಿ. ಹಾಗೆ ಸೂರ್ಯ ಏನಾಗತ್ತೆ? ಸೂರ್ಯಮಂಡಲದಲ್ಲಿ ಅವನು ಬರುವಾಗ ಸೂರ್ಯ ಮಂಡಲ ಉದಿಸುತ್ತ. ಆಕಾಶದಲ್ಲಿ ಏನ್ ನೋಡ್ತೀವಿ ನಾವು? ಸೂರ್ಯನನ್ನ ನೋಡ್ತೀವಿ. ಆಕಾಶವೇ ಅಗ್ನಿ ಆದ್ರೆ ಅಲ್ಲಿ ಚಂದಾಗೆ ಉರಿಯುವಂತ, ಚಂದಾಗೆ ಬೆಳಗುವಂತ ವಸ್ತು ಏನು? ಸೂರ್ಯ ಆಗ್ತಾನೆ. ಅದನ್ನ ಏನಂತಾರೆ? ಸೂರ್ಯಮಂಡಲ ಉದಿಸುತ್ತ. ಆ ಉದಿಸುವ ಸೂರ್ಯ ಮಂಡಲವೇ ಆ ಕಟ್ಟಿಗೆ ಆಗತ್ತೆ. ಸೊ ಕಟ್ಟಿಗೆ ಆದ ಮೇಲೆ ಇನ್ನೊಂದು ಏನು ಬೇಕು? ಕಟ್ಟಿಗೆ ಆದ ಮೇಲೆ ಹೊಗೆ ಬರಬೇಕು. ಹೊಗೆ ಒಳ್ಳೇದು, ಅದು ನೀರಿನ ಅಂಶ ಇದ್ರೆ ಹೊಗೆ ಬರುತ್ತೆ ಕಟ್ಟಿಗೆಯಲ್ಲಿ. ಆ ಹೊಗೆ ಏನು ಅಂದ್ರೆ ಸೂರ್ಯ ಬಂದಾಗೆ ಸೂರ್ಯದ ಕಿರಣಗಳು, ಆ ಸೂರ್ಯ ಕಿರಣಗಳು ಏನಾಗತ್ತೆ? ಸೂರ್ಯ ಉದಿಸಿದಾಗ ಕಿರಣಗಳು ಎಂಟೈರ್ ಎಲ್ಲ ಕಡೆನೂ ಹರಡತ್ತ. ಆ ಹರಡಿ ಏನಾಗತ್ತೆ? ಹರಡುವ ಮೂಲಕವಾಗಿ ಅಲ್ಲಿ ಕತ್ತಲೆ ಹೋಗತ್ತೆ. ಸೂರ್ಯ ಎಲ್ಲೋ ಇದ್ದಾನಲ್ಲ, ಸೂರ್ಯನ ಕಿರಣಗಳು ಬಂದಾಗೆ ಇಲ್ಲಿ ಇರುವಂತ ಬೆಳಗಿನ ಜಾವ ಕತ್ತಲೆ ಎಲ್ಲ ಹೋಗತ್ತೆ. ಅದಕ್ಕೆ ಏನ್ ಹೇಳ್ತಾ? ಧೂಮ ಅಂತ. ಯಾಕರಿ ಧೂಮ? ಹೊಗೆಗೇನು ಅದಕ್ಕೇನು ಏನು ಸಂಬಂಧ ಅಂದ್ರೆ, ಧೂಮ ಅಂದ್ರೆ ದ್ಯುತ್ಕರಣಾತ್. ಅದು ದ್ಯುತ್ಕರಣಾತ್ ಅಂದ್ರೆ ಅದನ್ನ ನಿವಾರಣೆ ಮಾಡುವಂಥದ್ದು. ಏನನ್ನ? ಅಜ್ಞಾನ, ಕತ್ತಳೆ, ದುಃಖ, ಭಯ ಎಲ್ಲವನ್ನೂ ಸೂರ್ಯ ಬೆಳಕು ಬಂದಾಗೆ, ಸೂರ್ಯ ಕಿರಣಗಳು ನಮಗೆ ಬಂದಾಗೆ ಇದು ಎಲ್ಲವೂ ನಮಗೆ ಆಗತ್ತಲ್ಲ, ಭಯ ಹೋಗತ್ತ, ಕತ್ತಲೆಯಲ್ಲಿ ಭಯ ಆಗತ್ತ, ಅಜ್ಞಾನ, ಮರಣ, ದುಃಖ ಎಲ್ಲವೂ ಹೋಗತ್ತ. ಅದನ್ನ ಆ ರಶ್ಮಿ ಅಂತ ಕರೀತಾರೆ. ಆ ರಶ್ಮಿಗಳು, ಆ ಕಿರಣಗಳು ರಶ್ಮಿಗಳು ಅಂತ ಕರೆದಿದ್ದಾರೆ. ದೇವರೇ ರಶ್ಮಿ ಆಗಿದೆ. ಎಲ್ಲ ಕಡೆನೂ ದೇವರೇ ಇಟ್ಕೋಬೇಕು, ಎಲ್ಲ ದೇವರೇ ಇದ್ದಾನೆ. ಅವನಿಗೆ ಯಾಕೆ ರಶ್ಮಿ ಅಂತ ಹೇಳಿದ್ರು? ಅವನಿಗೆ ಯಾಕೆ ರಶ್ಮಿ ಅಂದ್ರೆ ಅದು ಹೇಳ್ತಾರ ಸಂಸ್ಕೃತದಲ್ಲಿ ಅಬ್ರಿವೇಶನ್. ರ ಅಂದ್ರೆ ಕ್ರೀಡಾರೂಪಣ. ಎಲ್ಲವೂ ಅನಯಾಸ, ಎಲ್ಲ ಇದೆಲ್ಲ ಮಾಡ್ತಾ ಇದ್ದಾನೆ. ನಮ್ಗೆ ಏನಾದ್ರು ಶ್ರಮ ಆಯ್ತಾ ಅಂದ್ರೆ ಆನಂದದಿಂದ ಅವನು ಮಾಡ್ತಾನೆ. ಕ್ರೀಡೆ ಅಂದ್ರೆ ಏನು? ಕನ್ನಡದಲ್ಲಿ ಇರುವಂತ ಲೀಲಾ ಆ ಅರ್ಥ ಅಲ್ಲ. ಲೀಲಾ ಕ್ರೀಡೆ ಅಂದ್ರೆ ಅನಾಯಾಸ, ಸ್ಪೋರ್ಟ್, ಅನಾಯಾಸವಾಗ ಆನಂದದಿಂದ. ಈ ಕಾಲದ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲ, ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವು ಆಟ ಪಾಠ, ಇದು ಆನಂದ.
ಆಟ ಆಡೋದು ಇಟ್ಸ್ ನಾಟ್ ವಿನ್ನಿಂಗ್ ಲೂಸಿಂಗ್ ಮನಿ ಸೇಕಲ್ಲ, ಆನಂದದ ಅಭಿವ್ಯಕ್ತಿ. ಆನಂದ ಇದ್ದಾಗ ಆಟ ಆಡ್ತೀವಿ ನಾವು. ಸೊ ಹಾಗೆ ದೇವರಿಗೆ ಅನಾಯಾಸವಾಗಿ ಸುಖದಿಂದ ಆಟ ಆಡ್ತಾನೆ. ಅದಕ್ಕೆ ಶ ಅಂದ್ರೆ ಆನಂದ. ಆನಂದದಿಂದ ಆಟ ಆಡ್ತಾ, ಇದು ಒಂದು ಆಟ ಅವನಿಗೆ. ಅಂದ್ರೆ ಆಟ ಅಂದ್ರೆ ಅನಾಯಾಸವಾಗಿ ಅವನು ಮಾಡುತ್ತಾನೆ ಅಂತ. ಇದು ಒಂದಾಯ್ತು. ಅಗ್ನಿ ಆಯ್ತು, ಕಟ್ಟಿಗೆ ಆಯ್ತು, ಕಟ್ಟಿಗೆ ಸೂರ್ಯ ಆಯ್ತು. ಆಮೇಲೆ ಕಟ್ಟಿಗೆಯಿಂದ ಹೊಗೆ ಬರುತ್ತಲ್ಲ, ಅದು ರಶ್ಮಿ, ಆ ರಶ್ಮಿ ಕಿರಣಗಳು, ಅದು ಆಯ್ತು. ಏನಾಯ್ತು, ಇಲ್ಲಿ ಭಗವಂತನ ಒಂದೊಂದು ರೂಪವೂ ಇಟ್ಕೊಳ್ತೀವಿ. ಏನ್ ರೂಪ ಆಯ್ತು ಇದು? ಫಸ್ಟ್ ಅಗ್ನಿಯಲ್ಲಿ ನಾರಾಯಣ ಆಯ್ತದು, ಆಮೇಲೆ ನಾರಾಯಣ ಅಂಬೋ ಅಗ್ನಿ ಆಯ್ತು. ಅಲ್ಲಿ ಕಟ್ಟಿಗೆ ಏನಾಯ್ತು, ನಾರಾಯಣ ರೂಪದಿಂದ ಇನ್ನೊಂದು ರೂಪ ಹೊರಟು ಬಂತಂತೆ ದೇವರಿಂದ. ತನ್ನದೇ ಆದ ರೂಪ ನಾರಾಯಣ. ನಾರಾಯಣ ರೂಪದಿಂದ ಹೊರಗೆ ಬಂದ ರೂಪ ಅದು ನಾರಾಯಣ ಅಂತ ಹೆಸರು. ಅದು ಬಂದು ನಮಗೆ ಆ ಕಟ್ಟಿಗೆ ಆಯ್ತು. ಆ ಹೊಗೆ ಏನು, ಅದೇ ರಶ್ಮಿ ಅಂತ ಬಂತಲ್ಲ, ರಶ್ಮಿ ಕಿರಣಗಳು. ಅದು ಏನು ಅಂದ್ರೆ ಆ ನಾರಾಯಣ ರೂಪದಿಂದ ಇವಾಗ ವಾಸುದೇವ ರೂಪ ಬಂತಂತೆ. ಇದು ಹಿಂದೆನೆ ನೋಡಿದ್ದೀವಿ. ಹೊಗೆ ಎಂಬುದು, ಕಟ್ಟಿಗೆ ಎಂಬುದು ನಾರಾಯಣ, ಅದು ನಾರಾಯಣ ಆದ್ರೆ ಹೊಗೆ ಅಂಬೋದು ವಾಸುದೇವ. ಇದು ಹೀಗೆ ಇಟ್ಟುಕೊಳ್ತೀವಿ. ಫಸ್ಟ್ ಅಗ್ನಿ ಏನು, ನಾರಾಯಣ ಅಗ್ನಿ ಆದ ಕಾರಣದಿಂದ ನಾರಾಯಣ ವಾಸುದೇವ ಹೀಗೆ ಇಟ್ಟುಕೊಳ್ತೀವಿ, ಅಷ್ಟೇ ವ್ಯತ್ಯಾಸ. ಸೊ ಹೊಗೆ ಆದ ಮೇಲೆ ಏನು ಬರುತ್ತಾ, ಹೊಗೆ ಆದ ಮೇಲೆ ಏನು, ಅರಣಿಮತನ ನೋಡಿದ್ರೆ ನಮಗೆ ಗೊತ್ತಾ, ಹೊಗೆ ಬರುತ್ತೆ. ಹೊಗೆ ಬಂದ ಮೇಲೆ ಚೂರು ಕಿಡಿ, ಆ ಜ್ವಾಲೆ ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಅದಕ್ಕೆ ಆ ಒಂದು ಅಚ್ಚಿ ಅಂತ ಹೇಳ್ತಾರೆ. ಈ ಅಚ್ಚಿ ಅಂದ್ರೆ ಜ್ವಾಲೆ. ಅದು ಏನು, ಅಚ್ಚಿ ಎಂಬೋ ಜ್ವಾಲೆ ಏನು, ಅಲ್ಲಿ ಜ್ವಾಲೆ ಎಲ್ಲಿ, ಆಕಾಶದಲ್ಲಿ ಎಲ್ಲಿಂದ ಈ ಜ್ವಾಲೆ ಬರುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಸೂರ್ಯ ಬಂತು, ಕಿರಣ ಬಂತು, ಅದು ಯಾವಾಗ ಬರುತ್ತೆ, ಬೆಳಿಗ್ಗೆನ ಹೊತ್ತು. ಅಹರ್ ಅಂತ ಅಹರ್ ಅಂದ್ರೆ ಡೇ ಟೈಮ್ ಅಂತ ಅರ್ಥ. ಅಹರ್ ಅಂಬೋ ಡೇ ಟೈಮ್, ಬೆಳಕು, ಡೇ ಟೈಮ್ ಅಂತ. ಅಹನಾಮಕ ಯಾರು ಅಂದ್ರೆ ಅವನು ಸಂಕರ್ಷಣ. ಯಾಕೆ ಅವನಿಗೆ ಹಾಗೆ ಹೆಸರು? ಡೇ ಟೈಮ್ಲಿ ಹೇಗಿರುತ್ತೆ, ಕತ್ತಲೆಯ ಸಂಪರ್ಕವೇ ಇಲ್ಲ. ಕತ್ತಲೆಯ ಸಂಪರ್ಕವೇ ಇಲ್ಲ. ಡೇ ಟೈಮ್ ಸಣ್ಣಿರುತ್ತೆ, ಸೂರ್ಯ ಇರುವಾಗ. ಕತ್ತಲೆಯ ಸಂಪರ್ಕ ಹೇಗಿಲ್ಲವೋ ಈ ಸಂಕರ್ಷಣ ರೂಪ ಭಗವಂತನಿಗೆ ಆಹಾ ಅಂತ ಹೆಸರು. ಯಾಕೆ ಅಂದ್ರೆ ಇವನಿಗೆ ಕತ್ತಲೆ, ಅಜ್ಞಾನ, ದುಃಖ, ಮರಣ ಇದರ ಸಂಪರ್ಕವೇ ಇಲ್ಲ. ಹಿಂದೆ ಹೇಳಿದ್ದು ಅಜ್ಞಾನ ಇಲ್ಲ, ಅದನ್ನ ಹೇಳಿದ್ವಿ ರಶ್ಮಿ ಅಂತ, ಅಜ್ಞಾನ ಇಲ್ಲ ಅಂತ. ದೇವರಿಗೆ ಈ ಸಂಪರ್ಕವೇ ಯಾವುದು ಇಲ್ಲ ಅಂತ ಅಹಸ್ ಶಬ್ದದಿಂದ ದೇವರನ್ನ, ಇವನು ಯಾರು, ಅರ್ಚಿ. ಇವನು ಯಾರು, ಅರ್ಚಿ ಅಂದ್ರೆ ಏನು, ಚಂದಾಗೆ ಪೂಜಿಸಲ್ಪಡುವವನು. ಅದೇ ಬರುತ್ತಲ್ಲ ಜ್ವಾಲ, ಅರ್ಚಿ ಅಂತ. ಅದು ಇಲ್ಲಿ ಏನು, ಈ ಅಗ್ನಿಯಲ್ಲಿ ಏನಿದೆ ಅಂದ್ರೆ ಅದು ಡೇ ಟೈಮ್. ಸೊ ಆಕಾಶ ಒಂದು ಅಂಶ, ಆಕಾಶದಲ್ಲಿ ಆಕಾಶ ಎಂಬೋ ಅಗ್ನಿ, ಆ ಅಗ್ನಿಯಲ್ಲಿ ಸೂರ್ಯ ಅಂಬೋ ಕಟ್ಟಿಗೆ, ಸೂರ್ಯ ಆಮೇಲೆ ಅಲ್ಲಿ ಬರುವಂತ ಕಿರಣಗಳು, ಸೂರ್ಯ ಕಿರಣಗಳು ಅಂಬೋದು ಧೂಮ ಆಗತ್ತ, ಹೊಗೆ ಆಗತ್ತ. ಆಮೇಲೆ ಅಲ್ಲಿ ಬರುವಂತ ಆ ಒಂದು ಪ್ರಕಾಶ ಏನು, ಅದು ಡೇ ಟೈಮ್. ಅಹಸ್ ಅಂಬೋ ಡೇ ಟೈಮ್ ಆಯಿತು. ಆಮೇಲೆ ಏನಾಗತ್ತ, ಇಲ್ಲೇ ನಮ್ಗೆ ನೆಕ್ಸ್ಟ್ ಬರೋದು ಚಂದ್ರ ಕಾಣುತ್ತೆ ನಮ್ಗೆ. ಚಂದ್ರ ಕಾಣೋದಿಲ್ಲ ಡೇ ಟೈಮ್ಲಿ. ಆ ಡೇ ಟೈಮ್ ಆದ ಮೇಲೆ ಚಂದ್ರ ಸ್ವಲ್ಪ ಕಾಣಿಸ್ತಾನೆ, ಸಾಯಂಕಾಲ ರಾತ್ರಿ ಕಾಣಿಸ್ತಾನೆ. ಬೆಳಿಗ್ಗೆ ಸಮಟೈಮ್ಸ್ ಮುಚ್ಚಿಕೊಂಡಿರ್ತಾನೆ ಅವನು. ಆ ಚಂದ್ರ ಅಂಬೋದು ಏನು, ಚಂದ್ರಮಂಗಾರ ಅಂತ ಹೇಳ್ತಾರೆ. ಎಲ್ಲ ಆದ ಮೇಲೆ ಅಂಗಾರ ಅಂತ. ಯಾಕೆ ಚಂದ್ರವನ್ನ ಯಾಕೆ ಅಂಗಾರ ಅಂತ ಹೇಳ್ತಾರೆ ಅಂದ್ರೆ, ಕೆಂಡ ಹೇಗಿರುತ್ತೆ, ಫಳ 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 ಅಂತ ಥಳ ಥಳ ಅಂತ ಇರುತ್ತೆ. ಚಂದ್ರ ನೋಡ್ಲಕ್ಕೆ ಹೇಗಿರ್ತಾನೆ, ಚಂದ್ರ ನೋಡಿದ್ರೆ, ಬೆಳದಿಂಗಳು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ, ಆನಂದ ಮನಸ್ಸಲ್ಲಿ ಆಗತ್ತೆ. ಅದಕ್ಕೆ ಅಂಗಾರ. ಅದಕ್ಕೆ ಅಂಗಂ ರಮೇತಿ. ಒಂದೊಂದು ಅಂಗವನ್ನು ನಮಗೆ ನೋಡಿದ್ರೆ ಸಂತೋಷ, ಮನಸ್ಸಲ್ಲಿ ಒಂದು ಸಂತೋಷ, ಎಲ್ಲ ಸಂತೋಷ, ಬೆಳದಿಂಗಳು. ಸೊ ಅದು ಚಂದ್ರಮಂಗಾರ ಅಂತ ಹೇಳ್ತಾರೆ. ಅದಕ್ಕೆ ಅವನೇ ಅಂಗಾರ, ಕೆಂಡದಂತೆ ಉರಿತಾ ಇದ್ದಾನೆ ಅವನು ಅಂತ. ಆ ಒಂದು ಅಂಗಾರ, ಚಂದ್ರಮಂಗಾರ. ಸೊ ಆ ಚಂದ್ರಮಂಡಲ ಅದನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಚಂದ್ರ ಅಂದ್ರನೇ
ಚಂದ್ರ ಅಂತ ಹೇಳ್ತೀವಿ. ಯಾಕೆ? ಚಡಿ ಅಂದ್ರೆ ಆಹ್ಲಾದ, ಸಂತೋಷವನ್ನ ಕೊಡುವ ಇನ್ನರ್ ಜಾಯ್, ಒಳಗಿಂದ ಸಂತೋಷ. ಅವ್ನು ನೋಡಿದ್ರೆ ಏನೋ ಸಂತೋಷ. ಆ ದೇವರು, ಅದು ದೇವರ ರೂಪ, ಅದು ಪ್ರದ್ಯುಮ್ನ ರೂಪವಂತೆ. ಅದು ಪ್ರದ್ಯುಮ್ನ. ಏನಾಯ್ತು ಇವಾಗ ನಮ್ಗೆ ಸೂರ್ಯಮಂಡಲ, ಆಕಾಶ ಆಯ್ತು, ಆಕಾಶವೇ ಅಗ್ನಿ ಆಯ್ತು, ಸೂರ್ಯ ಸಮಿತ್ತು ಕಟ್ಟಿಗೆ ಆದ, ಅಲ್ಲಿ ಹೊಗೆ ಬರೋದು, ಆ ಒಂದು ರಶ್ಮಿಗಳು, ಕಿರಣಗಳು, ಹೊಗೆ ಬಂತು, ಅಲ್ಲಿ ಬರುವಂತ ಆ ಬೆಳಕು, ಆ ಡೇ ಟೈಮ್ ಅಹಸ್ ಆಯ್ತು. ಆಮೇಲೆ ರಾತ್ರಿಯಲ್ಲಿ ಬರುವಂತ ಈ ಚಂದ್ರ, ಅವನು ಬಂದು ಕೆಂಡ, ಎಲ್ಲ ಅಗ್ನಿ ಹೋಮ ಎಲ್ಲ ಆದ್ಮೇಲೆ ಕೆಂಡ ಬರುತ್ತೆ. ಕೆಂಡದಿಂದ ಏನು ಬರುತ್ತೆ? ಕೆಂಡದಿಂದ ಬರುವಂಥದ್ದು ಸ್ಪಾರ್ಕ್ಸ್, ಆ ಕಿಡಿಗಳು. ಅದು ಏನು? ಚಂದ್ರ ಬಂದಾಗ ಏನ್ ಸದರುತ್ತೆ? ನಕ್ಷತ್ರಗಳು. ಎಷ್ಟು ಚೆನ್ನಾಗಿರುತ್ತೆ ಚಂದ್ರ ಬಂದಾಗ. ಆ ನಕ್ಷತ್ರಗಳು ಆಕಾಶದಲ್ಲಿ ಸಾಯಂಕಾಲ ಇವಾಗ ಎಷ್ಟು ಚಂದ ಕಾಣಿಸುತ್ತೆ. ಅದನ್ನ ವಿಶ್ವಲಿಂಗ ಅಂದ್ರೆ ಕಿಡಿಗಳು ಅಂತ. ಏನಿಲ್ಲಿ ಕಿಡಿಗಳು ಅಂದ್ರೆ ದೇವರ ಅನೇಕ ರೂಪಗಳು ಕಾಣಿಸುತ್ತಂತ. ಅದನ್ನ ಅನಿರುದ್ಧ ರೂಪ, ತಡೆ ಇಲ್ಲದೆ ಇರುವಂತ ಅನಿರುದ್ಧ ರೂಪ. ಸೊ ಹೀಗೆ ಒಂದು ಅಗ್ನಿಯಲ್ಲಿ ಇರುವಂತ 5 ಅಂಶಗಳು: ಕಟ್ಟಿಗೆ, ಹೊಗೆ, ಜ್ವಾಲ ಮತ್ತು ಕೆಂಡ, ಕಿಡಿಗಳು. ಇದು ಎಲ್ಲವೂ ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬೋ ದೇವರ ರೂಪಗಳೇ ಆಯಿತು. ಹೊರಗೆ ಆಕಾಶದಲ್ಲಿ ಇಲ್ಲಿ ಕಾಣುವಂಥದ್ದು ಎಲ್ಲವೂ ಆಯಿತು. ಆಕಾಶ, ಚಂದ್ರ, ಸೂರ್ಯ, ಸೂರ್ಯದ ಕಿರಣಗಳು, ಡೇ ಟೈಮ್, ರಾತ್ರಿ ಚಂದ್ರ ಮತ್ತು ನಕ್ಷತ್ರಗಳು. ಇಲ್ಲಿನೂ ಅವನೇ ಇದ್ದಾನೆ, ದೇವರೇ ಇಲ್ಲಿ ರೂಪಗಳಲ್ಲಿ ಇದ್ದಾನೆ. ಸೊ ಇದು ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರಂದ್ರೆ, ಅದು ನೋಡೋವಾಗ ನಮ್ಗೆ ವಿ ಹ್ಯಾವ್ ಟು ಅಸೋಸಿಯೇಟ್. ನಮ್ಗೆ ದಿನ ನಾವು ಮಾಡೋವಾಗ ಈ ಚಂದ್ರನ ನೋಡ್ತೀವಿ, ಸಾಯಂಕಾಲ ನೋಡ್ತೀವಿ, ನೋಡಿದ್ರೆ ಈ ಥಾಟ್ ನಮ್ಗೆ ಬರ್ಬೇಕು, ಓ ದೇವರು ಹೀಗೆ ಅಂತ. ದೇವರ ನೆನಪು ಮಾಡ್ಲಿಕ್ಕೆ ಇದನ್ನ ಹೇಳ್ತಾರೆ. ಉಪನಿಷತ್ ಬರೋ ಮಾರ್ಗವು ಹಾಗೆ ಇದೆ, ಜ್ಞಾನಿಗಳು ಕಂಡುಕೊಂಡದ್ದು ಅದನ್ನ ಹೇಳ್ತಾರೆ. ಸೊ ಹೀಗೆ ಅವರು ಈ ಮೊದಲನೇ ಅಗ್ನಿಯಲ್ಲಿ ಇದನ್ನ ಈ ಜೀವವನ್ನ ದೇವರತ್ರ ಈ ಅಗ್ನಿ, ನಾರಾಯಣ ಎಂಬ ಅಗ್ನಿಯಲ್ಲಿ ಹಾಕಿ, ನಾರಾಯಣನ 5 ರೂಪಗಳು ಎಂತ 5 ಅಂಶ ನೋಡಿದ್ದೀವಲ್ಲ, 5 ಅಂಶಗಳ ಜೊತೆಗೆ ಅವನಿಗೆ ಆ ನಾರಾಯಣ ಅವನ 5 ಅಂಶಗಳು ಆರೈತಲ್ಲಿ. ಇದರಲ್ಲಿ ಈ ಜೀವವನ್ನ ದೇವರೇ ನೀನೇ ರಕ್ಷಣೆ, ಈ ಜೀವವನ್ನ ಮಾಡಬೇಕು, ಮುಂದೆ ಇವನಿಗೆ ಸಾಧನೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವರೇ, ಅವನಿಗೆ ನೆಕ್ಸ್ಟ್ ಸ್ಥಾನಕ್ಕೆ ನೀನು ಕರ್ಕೊಂಡು ಹೋಗು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಅಲ್ಲಿ ಇಡ್ತಾರೆ. ಎಲ್ಲಿ ಇಡ್ತಾರೆ ಅದನ್ನ ಹೇಳ್ತಾರೆ ಮೃಗವರೋದರನೊಳಗೆ. ಅಂದ್ರೆ ಏನು? ಮೃಗವರ, ಮೃಗ ಅಂದ್ರೆ ಏನು? ಜಿಂಕೆ. ಗಗನ ಪಾವಕ ಸಮಿದೆ ರವಿ ರಶ್ಮಿಗಳು ಧೂಮವು ಅಚ್ಚಿ ಎನಿಪುದು ಹಗಲು ನಕ್ಷತ್ರಗಳು ಕಿಡಿಗಳು ಆಯ್ತು. ಚಂದ್ರ ಅಂಗಾರ ಇಷ್ಟು ಆಯ್ತು ನಾವು. ಆಮೇಲೆ ಮೃಗವರೋದರ, ಮೃಗ ಅಂದ್ರೆ ಜಿಂಕೆಗೆನು ಮೃಗ ಅಂತ ಕರೀತಾರೆ. ಮೃಗವರ ಅಂದ್ರೆ ಅಲ್ಲಿ ಏನು ಜಿಂಕೆ ಇದೆಯಾ? ಇದು ಜಿಂಕೆ ಇಲ್ಲ, ಇದು ಶ್ರೇಷ್ಠವಾದ ಜಿಂಕೆ. ಅಂದ್ರೆ ಜಿಂಕೆತನ, ಜಿಂಕೆ ಹ್ಯಾಂಗೆ ಇರುವಂತ ಒಂದು ಕಪ್ಪಾಗೆ ಹುಣ್ಣಿಮೆಯಲ್ಲಿ ಚಂದ ನೋಡಿದಾಗ ಒಳಗಡೆ ಏನೋ ಕಪ್ಪು ಕಾಣಿಸ್ತಾ ಇರುತ್ತೆ, ಅದನ್ನ ಹೇಳ್ತಾರೆ ಮೊಲದಂತೆ ಇರುವಂತದ್ದು ಅಂತ ಹೇಳ್ತಾರೆ, ಜಿಂಕೆ ಅಂತನೂ ಹೇಳ್ತಾರೆ. ಅದನ್ನ ಮೃಗವರ. ಆ ಮೃಗವರ ಉದರ ಅಂದ್ರೆ ಏನು? ಒಳಗೆ ಸೆಂಟರ್. ಉದರ ಅಂದ್ರೆ ಸೆಂಟರ್ ಪೋರ್ಷನ್ ತಾನೆ. ಸೊ ಅದನ್ನ ಸೆಂಟರ್ ಅಲ್ಲಿ ಇಟ್ಟಿರುವವನು ಅಂದ್ರೆ ಜಿಂಕೆಯನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟಿರುವವನು ಅಂದ್ರೆ ಅದು ಚಂದ್ರ ಅಂತ ಅರ್ಥ ಅಷ್ಟೇ. ಸೊ ಮೃಗವರೋದರನೊಳಗೆ. ಸೊ ಆಕಾಶದಿಂದ ಜೀವ ಫಸ್ಟ್ ಹೋಮ ಆಯ್ತಲ್ಲ, ಹೋಮ ಆದ ಮೇಲೆ ಆ ಜೀವ ನೆಕ್ಸ್ಟ್ ಬರೋದು ಚಂದ್ರನ ಹತ್ರ ಬರುತ್ತಂತ. ಸೊ ಇನ್ನೊಂದು ಮೃಗವರ ಅಂತ ಅಂದ್ರೆ ಚಂದ್ರ ರಾಜ ಅಂತ ಹೇಳ್ತಾರೆ. ಈ ಚಂದ್ರನಲ್ಲಿ ಈ ಜೀವವನ್ನ ಬಂದು ಸೇರತ್ತೆ. ದೇವತೆಗಳು ದೇವರ 5 ರೂಪದಲ್ಲಿ ಇಟ್ಟಾಗ ದೇವರು ಆ ಜೀವಕ್ಕೆ ಬೇಕಾದ ತನ್ನ ಈ 5 ರೂಪಗಳು ಆ ಜೀವನಲ್ಲಿ ವಿಶೇಷವಾಗಿಟ್ಟು ಅದಕ್ಕೆ ಒಂದು ಅಂಗಿ
ನೆಕ್ಸ್ಟ್ ಸ್ಟೇಜ್ ಹೋಗ್ಲಿಕ್ಕೆ ಒಂದು ಅಂಗಿ, ಕಣ್ಣಿಗೆ ಕಾಣುವಂತ ಅಂಗಿ ಇಲ್ಲ, ಅದಕ್ಕೆ ಬೇಕಾದ ಆ ಜೀವದ ಜಡ ಭಾಗಗಳನ್ನ ಸ್ವಲ್ಪ ಇಟ್ ಹ್ಯಾಸ್ ಟು ಸ್ಟ್ಯಾಂಡ್, ಅದಕ್ಕೆ ಬೇಕಾದ ಪೋಷಣೆಯನ್ನ ಕೊಟ್ಟು ಆ ಚಂದ್ರಮಂಡಲದಲ್ಲಿ ಇಡ್ತಾನೆ, ಚಂದ್ರನ ಹತ್ರ ಕೊಡ್ತಾನೆ. ಅದಕ್ಕೆ ಮೃಗವರೋದರನೊಳಗೆ ಇವಾಗ ಏನಾಯ್ತು, ಜೀವ ಬಂದು ಸೇರಿತ್ತಲ್ಲ, ಈ ಜೀವನಲ್ಲಿ ದೇವರ ವಿಶೇಷ, ದೇವರ ರೂಪ ಎಲ್ಲ ಕಡೆನೇ ಇದೆ. ಈ 5 ರೂಪಗಳಾಯ್ತಲ್ಲ, ಸಮಿತ್ ರಶ್ಮಿ ಇದೆಲ್ಲ ಆಯ್ತಲ್ಲ, ಸಮಿತ್ ರಶ್ಮಿ ಅಹಸ್ ಇದೆಲ್ಲ ಆಯ್ತಲ್ಲ, ಅಹಸ್ ಇದೆಲ್ಲ 5 ನಮ್ಗೆ ಆಯ್ತಲ್ಲ, ಕಟ್ಟಿಗೆ ಇದೆಲ್ಲ ಆಯ್ತಲ್ಲ, ಇದರಲ್ಲಿ ಇರುವಂತಹ ಭಗವಂತನ 5 ರೂಪಗಳು ಒಂದು ವಿಶೇಷವಾಗಿ ಸೇರಿದೆ. ಯಾವತ್ತು ಎಲ್ಲ ರೂಪ ಇದನ್ನು ವಿಶೇಷವಾಗಿ ಈ 5 ರೂಪ, ಅದೇ ಪ್ರಾರ್ಥನೆ ದೇವತೆಗಳು ಮಾಡಿದ್ದಾರೆ. ಈ ಜೀವನ್ನ ಎಲ್ಲಿ ಕರ್ಕೊಂಡು ಹೋಗಬೇಕೋ, ಎಲ್ಲಿ ತಲುಪಿಸಬೇಕೋ, ಯಾವ ತಂದೆ ತಾಯಿಯಲ್ಲಿ ಸೇರಿಸಿ ಹೇಗೆ ಮುಂದೆ ಆ ಕಾರ್ಯಗಳ ಅದನ್ನ ಸ್ವಾಮಿ ನೀನು ಮಾಡು. ಸೊ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ದೇವರು, ಅದು ಜೀವದ ಕರ್ಮಕ್ಕೆ ಅನುಗುಣವಾಗಿ ಇರುತ್ತೆ. ದೇವರು 5 ರೂಪದಿಂದ ವಿಶೇಷವಾಗಿ ಈ ಜೀವವನ್ನ ರಕ್ಷಣೆ ಮಾಡ್ತಾನೆ. ಅದಕ್ಕೆ 5 ರೂಪಗಳ ಚಿಂತಿಸಿ ಅವ್ರು ಏನು ಮಾಡ್ತಾರಂದ್ರೆ, ದೇವತೆಗಳು ಎಲ್ಲ ಹೋಮ ಮಾಡಿದ್ದಾಗೆ ಮಂತ್ರ ಹೇಳದೆ ಇದ್ರೆ ಹೇಗಾಗತ್ತೆ? ಮಂತ್ರ ಇಲ್ಲದೆ ಹೋಮ ಅಂಬೋದು ಇಲ್ಲವೇ ಇಲ್ಲ. ಸೊ ಏನು ಮಂತ್ರ ಇಲ್ಲಿ ಹೇಳಬೇಕು ಅಂದ್ರೆ ಹೇಳ್ತಾರ, ಭಕ್ತಿರಸ ಮಾತುಗಳ ಮಾತೇ ಮಂತ್ರ. ಮಾತು ಮಂತ್ರ ಆಗತ್ತೆ. ಯಾವ ಮಾತು? ಯಾರು ಮಾತಾಡ್ತಾರ ಅಂದ್ರ, ಆ ಜೀವನಲ್ಲಿ ಪುಣ್ಯ ಮಾಡಿರ್ಬೇಕಲ್ಲ, ಮನುಷ್ಯ ಜನ್ಮ ಬರಬೇಕು, ಅದ್ರಲ್ಲಿನೂ ಒಳ್ಳೆ ಜನ್ಮ, ದೇವತೆಗಳು ಇದಂತ ಒಳ್ಳೆ ಮನುಷ್ಯ ಜನ್ಮ ಅಂದ್ರೆ ಒಳ್ಳೆ, ಬರೀ ಮನುಷ್ಯ ಜನ್ಮದ ಸಾರ್ಥಕತೆ ಇರುವಂತ ಮನುಷ್ಯ ಜನ್ಮ ಬರಬೇಕಂದ್ರೆ ಆ ಜೀವನಲ್ಲಿ ಏನಾದ್ರು ಒಂದು ಪುಣ್ಯ ಇರಬೇಕಲ್ಲ. ಪುಣ್ಯ ಇಲ್ಲದೆ ಆಗೋದಿಲ್ಲ. ಪುಣ್ಯ ಇಲ್ಲದೆ ಏನೋ ಒಂದು ದುರ್ಯೋಧನನ ಜೀವನ ಹೀಗೆಲ್ಲ ಮಾಡೋದಿಲ್ಲ. ಏನೋ ಅದು ಬರತ್ತ ಹೋಗತ್ತ, ಏನೋ ಆಗತ್ತೆ. ಒಳ್ಳೆ ಜೀವರನ್ನ, ಅದಕ್ಕೆ ಭಕ್ತಿ ಅದರಲ್ಲಿ ಇರುತ್ತೆ. ಎಲ್ಲಿ ಇರುತ್ತೆ? ಜೀವನಲ್ಲಿ ಭಕ್ತಿ ಇರುತ್ತೆ. ನಾವು ಆ ಭಕ್ತಿಯನ್ನ, ಆ ಭಕ್ತಿ ರಸವೇ ಸೋಮಪಾನ ಅಂತ ಹೇಳ್ತಾರೆ. ಭಕ್ತಿಯ ಅಲಂಕೃತ ಮನಸ್ ಸೋಮ ಅಂತ ಹೇಳ್ತಾರೆ. ಭಕ್ತಿ ಮನಸ್ಸಲ್ಲಿ ಇರಬೇಕಂತೆ. ಆ ಭಕ್ತಿಯ ರಸ, ಆ ಭಕ್ತಿ ರಸ ಇರತ್ತಲ್ಲ, ಅದು ದೇವತೆಗಳಿಗೆ ಗೊತ್ತು. ನಮ್ಮ ಕರ್ಮ ಮುಂದೆ ನಾವು ಹೇಗಾಗ್ತೀವಿ, ಏನಾಗ್ತೀವಿ ಎಲ್ಲ ದೇವತೆಗಳಿಗೆ ಗೊತ್ತು. ದೇವರು ಅವ್ರಿಗೆ ಹೇಳ್ತಾನೆ, ಅವ್ರಿಗೆ ಗೊತ್ತು, ದೇವರ ಅನುಗ್ರಹದಿಂದ ಅವ್ರಿಗೆ ಗೊತ್ತು. ಸೊ ಈ ಜೀವನಲ್ಲಿ ಭಕ್ತಿ ಇದಲ್ಲ ಸ್ವಾಮಿ, ಇದನ್ನೇ ನಾವು ಮಂತ್ರವಾಗಿ, ಅವ್ರ ಮಂತ್ರಗಳನ್ನ ದೇವರನ್ನ ಹೊಗಳ್ತಾನೆ ಇರ್ತಾರೆ ದೇವತೆಗಳು. ಇವರಲ್ಲಿ ಇರುವಂತಹ ಭಕ್ತಿ ಇದೆ, ನೀನು ಮಾಡು ಸ್ವಾಮಿ ಅಂತ ಆ ಭಕ್ತಿಯನ್ನೇ ರಸವಾಗಿ ಮಾಡಿ, ಭಕ್ತಿ ರಸ ಮಾತುಗಳು, ಅದೇ ಮಾತೇ ಮಂತ್ರವು ಮಾಡಿಬಿಡ್ತಾರೆ. ಮಂತ್ರವ ಮಾಡಿ ಹೋಮಿಸುವರು. ಹೋಮಿಸುವುದು ಅಂದ್ರೆ ಇಡೋದು, ಕೊಡೋದು, ರಕ್ಷಣೆ ಮಾಡುವಂತ ಇಡೋದು. ಅದೇ ನಾವು ಹೋಮ ಮಾಡ್ತೀವಿ ಅಂದ್ರೆ, ಅದ್ರಲ್ಲಿ ಹಾಕ್ತೀವಿ ಅಂದ್ರೆ ಏನು? ದೇವರಿಗೆ ಸಮರ್ಪಣೆ ಮಾಡುದು. ದೇವರ ಹತ್ರ ಸಮರ್ಪಣೆ ಮಾಡ್ತಾರೆ ದೇವತೆಗಳು. ಸೊ ದೇವರು ಅದಕ್ಕೆ ಒಲಿದು ಈ 5 ರೂಪಗಳನ್ನಿಟ್ಟು ಜೋಪಾನವಾಗಿಟ್ಟು ನೆಕ್ಸ್ಟ್ ಸ್ಥಾನಕ್ಕೆ ಬರ್ತಾನೆ. ಅದು ನೆಕ್ಸ್ಟ್ ಪಾವಕ, ಅದು 3ನೇ ಪದ್ಯದಲ್ಲಿ ಬರುತ್ತೆ. ನಮ್ಮಲ್ಲಿ ಕೃಷ್ಣ ಅರ್ಪಣೆ ಮಾಡ್ತಾರೆ. ಹರೇ ಶ್ರೀನಿವಾಸರಿ, ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ.